ಇದಕ್ಕಿಂತ ಬೇಗ ಸಾಕ್ಷಿ ನಿಮ್ಗೆ. ಅಪ್ಪ ನಾನು ಹಾಕೋ ಬಟ್ಟೆ ಮೇಲೆ ಅವ್ರ ಅಪ್ಪ ಮಗನ ಫೋಟೋ ಇಲ್ಲ ಅಂದ್ರೆ ನಾ ಬಟ್ಟೆನೇ ಹಾಕೊಳ್ಳಲ್ಲ. ಅದೆಂತ ಕಾಸ್ಟ್ಲಿ ಬಟ್ಟೆ ಹೋಗ್ಬಿಡು, ಅಟ್ಲೀಸ್ಟ್ ಪಾಕೆಟ್ ಮೇಲೆ ಇರ್ಲೇಬೇಕು. ನಮ್ಮ ಅಣ್ಣವ್ರ ಸಂಪಾದನೆ ಹೆಂಗ್ ಕೊಟ್ಟಾರ ಹಂಗ್ ಮಾಡ್ತಾ ಇದೀವಿ. ಒಟ್ಲಿ ಹಂಗೆ ಸಂಪಾದನೆ ಜಾಸ್ತಿ ಕೊಟ್ರೆ ಜಾಸ್ತಿ ಮಾಡಿದ್ವಿ, ಮೀಡಿಯಂ ಕೊಟ್ರೆ ಮೀಡಿಯಂ ಮಾಡ್ತೀವಿ. ಆಯ್ತಾ ಕುಕ್ಕರ್ ಮಾಡಿದ್ರೆ ಅಷ್ಟು ನೀವು ಒಬ್ಬನೇ ತಿನ್ನೋದು. ನಾನು ಬೆಂಗಳೂರಿಗೆ ಬಂದು ನಮ್ಮೂರವರು ಚಾಮರಾಜನಗರದವ್ರು ಇಲ್ಲಿ ಬಂದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರ ಅಪ್ಪಟ ಅಭಿಮಾನಿಯಾಗಿ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಬಡ ಮಕ್ಕಳಿಗೆಲ್ಲ ಉಚಿತ ಸ್ಕೂಲ್ ಬಟ್ಟೆಗಳು, ಬುಕ್ಸ್ಗಳು ಎಲ್ಲಾನು ಕೊಟ್ಟಾರ ನಮ್ಮ ಕೊಳಗಲ್ ಸೈಡ್ ಅಲ್ಲಿ. ಅವ್ರ ಪಾಪ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಕೂಡ ಒಬ್ಬರು ಇಷ್ಟೆಲ್ಲ ಕೆಲಸ ಮಾಡ್ತಾವ್ರ, ಮೆಚ್ಚಬೇಕು. ರಾಜ್ಕುಮಾರ್ ಅವರ ಬರ್ಡೇಗ ಇನ್ನಿತರ ಕಾರ್ಯಕ್ರಮಗಳಾಗ ಅವ್ರು ಹ್ಯಾಂಡಿಕ್ಯಾಪ್ಟ್ ಆಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರ. ಪುಣ್ಯ ಅವ್ರನ್ನ ಇವತ್ತು ಪರಿಚಯ ಮಾಡಿಸ್ಕೊಂತೀನಿ. ಇಲ್ಲಿ ಚಾಮರಾಜಪೇಟೆ ಅದೆಲ್ಲ ಅದನ್ನ ತಿಳ್ಕೊಂತಾರೆ. ಇಲ್ಲಿ ಚಾಮರಾಜನಗರದಲ್ಲಿ ನೋಡಿ, ನಾನು ಇದೇ ತರ ಬ್ಲಿಂಕ್ ಇತ್ತಲ್ಲಿ ಒಂದು ಆರ್ಡರ್ ಬಂದಿತ್ತು. ಇಲ್ಲಿ ನಮ್ ಜಿಗಣಿ ಐತಲ್ಲ, ಜಿಗಣಿಯಿಂದ ಒಡ್ರ ಮಚ್ಚನಹಳ್ಳಿ ಅಂತ ಒಂದು ಆರ್ಡರ್ ಬಂದಿತ್ತು. ಆ ಆರ್ಡರ್ ಬಂದಾಗ ಇಲ್ಲಿ ಒಂದು ಪೋಸ್ಟ್ ನೋಡ್ದೆ. ನೋಡಿ, ನಮ್ಮ ಚಾಮರಾಜನಗರದವರು ನೋಡಿ ಇಲ್ಲೊಂದು ಅಂಗಡಿ ಇಟ್ಕೊಂಡಾರ, ವಿಶ್ವಮೆಚ್ಚದ ಪರಮಾತ್ಮ ಚಾಮರಾಜನಗರ ರಾಜ್ ಫ್ಯಾಷನ್ ಟೈಲರ್. ಅಂದ್ರೆ ಇವ್ರು ಎಷ್ಟು ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅನ್ಸುತ್ತೆ. ನಮ್ಮೂರಿಂದ ಬಂದು ಇಲ್ಲಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾವ್ರ. ಎಷ್ಟು ಖುಷಿ ಆಯ್ತು ಗೊತ್ತಿದ್ ನೋಡಿ. ಹೇಳೋಣ, ಇವಾಗ ಹೇಳಿ ಸರ್. ಇಲ್ಲಿ ನಗರದಲ್ಲಿ ನೀವು ನಮ್ದು ಕೊಳೆಗಲ್ಲ. ಅಲ್ಲೇ ತಂದು ಹೇಳಿ, ನಿಮ್ಮ ದಾಡಿ ನಾವು ಹೋಗ್ಬೇಕಲ್ಲ. ನಾನು ಅದಕ್ಕೆ ಇದನ್ನೆಲ್ಲ ನೋಡಿದ್ನಲ್ಲ. ಕೊಳಗಲ್ದಲ್ಲಿ ಒಬ್ರವ್ರು ಇಲ್ಲಿ ನಮ್ಮವ್ರ ಫ್ರೆಂಡ್ ಅನೂರು ಇದಕ್ಕೆ ಮಹದೇಶ್ವರನ ಬೆಟ್ಟ ಸೈಡು ಎಲ್ಲ ಸ್ಕೂಲ್ ಬುಕ್ ಎಲ್ಲ ಕೊಟ್ಟಿವಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ. ನಾವು ಆ ಕಡೆ ಎಲ್ಲ ಇದ್ ಮಾಡ್ತಾ ಇರ್ತೀವಲ್ಲ ನಮ್ಮೂರ್ ಸೈಡ್ಗೆ. ಇಲ್ಲಿ ಮಾಡಕ್ ಹೋದು ಇಲ್ಲಿ ಲೋಕಲ್ ಅವರು ಗಲಾಟೆ ಮಾಡಿದ್ರು. ಅದಕ್ಕೆ ಬಟ್ಟೆಗಳ ನಿಮ್ ಸಂಪಾದನೆ ನಿಮಗ್ ಮಾಡೋ ಅಂದ್ರೆ ನೀವು ಬೇಡ ಅಂತಿದ್ದೀರಿ, ನಮ್ಮೂರ್ ಸೈಡ್ಗೆ ಮಾಡ್ಕೊಂತೀವಿ ಹೋಗಿ ಅಂತಿದ್ದು. ನಮ್ಮೂರ್ ಸೈಡ್ ಇದು ಮಾಡ್ತಾ ಇದೀವಿ. ಚಾಮರಾಜನಗರ ಜಿಲ್ಲೆ 4 ತಾಲೂಕು ಬರ್ತಾವಲ್ಲ, ಇನ್ನು ಗುಂಡ್ಲುಪೇಟೆ ಸೈಡ್ಗೆ ಹೋಗಿಲ್ಲ. ಈ ಕಡೆ ಸೈಡ್ 3 ಸೈಡ್ ವರ್ಷ ಮಾಡ್ತಾ ಇದೀವಿ. ಪಾಪ ಏನ್ ಹೇಳೋ ಹತ್ತು ನೋಡಿ ಕೊಳಗದಲ್ಲಿ ಕೊಳೆಗಲ್ಲ ಹಳೆಯಂಪ ಪ್ರಾಣ. ಯಾಕೆ ಚಾಮರಾಜನಗರದಲ್ಲಿ ಅನೂರು ಅಂತಂದ್ರ ಅಣ್ಣ ಇದು ಗೊತ್ತು, ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ ಗೊತ್ತಾ ನಿಮ್ಗೆ? ಅಲ್ಲಿ ಅಂದ್ರೆ ನಾನು ಜಾಸ್ತಿ ಆ ಕಡೆ ಅನ್ಕೊಂಡು ಹೋಗಲ್ಲ. ಇದ್ರ ಕೊಳ್ಳೇಗಾಲದಲ್ಲೇ ಜಾಸ್ತಿ ಇರೋದು. ಆ ಕಡೆ ಎಲ್ಲೊಂದೂರು ಮತ್ತೆ ಇದು ಆಮೇಲೆ ಬೆಳಗಿರಿ ಬೆಟ್ಟ ಸೈಡ್ ಆ ಕಡೆ ಎಲ್ಲ ಮಾಡಿದ್ವಿ. ಜಾಸ್ತಿ ಮಹದೇಶ್ವರನ ಬೆಟ್ಟ ಸೈಡ್ ಮಾಡಿದೀವಿ. ಈ ಸಲ ಇದಕ್ಕೆ ಹೋಗ್ಬೇಕು, ಬೆಳಗಿರಿ ಬೆಟ್ಟ ಸೈಡ್. ಒಳ್ಳೇದಾಗ್ಲಿ. ಆಚೆ ವರ್ಷ 25 ಸ್ಕೂಲ್ ಕೊಟ್ಟಿದ್ದು, ಈ ವರ್ಷ 40 ಸ್ಕೂಲ್ ಕೊಟ್ಟಿವಿ. ಬರೋ ವರ್ಷಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದು ಅಂತ. ನಮ್ಮ ಅಣ್ಣವ್ರ ಸಂಪಾದನೆ ಹೆಂಗ್ ಕೊಟ್ಟಾರ ಹಂಗ್ ಮಾಡ್ತಾ ಇದೀವಿ. ಒಟ್ಲಿ ಹಂಗೆ ಸಂಪಾದನೆ ಜಾಸ್ತಿ ಕೊಟ್ರೆ ಜಾಸ್ತಿ ಮಾಡಿದ್ವಿ, ಮೀಡಿಯಂ ಕೊಟ್ರೆ ಮೀಡಿಯಂ ಮಾಡ್ತೀವಿ. ಅದೇ ಸ್ವಲ್ಪ ನಿಮ್ಮ ವ್ಯಾಪಾರ ಹೆಂಗಿರುತ್ತೆ, ಬಿಸ್ನೆಸ್? ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಮಾಮೂಲಿ ಒಂದ್ ಹಂತಕ್ ನಡ್ಕ ಹೋಯ್ತದ. ನೀವ್ ಒಬ್ರೇನಾ? ಒಬ್ರೇ. ಕಂಪ್ನಿ ಆರ್ಡರ್ ಬಂದ್ರೆ ಬೇರೆಯವ್ರು ಇದಾರೆ ಟೈಲರ್. ಕಂಪ್ನಿ ಆರ್ಡರ್ ತಗೊಂಡ್ವಿ. ಕಂಪ್ನಿ ಆರ್ಡರ್ ತಗೊಂಡ್ರೆ ಪ್ಯಾಂಟ್ ತಗೊಂಡು ಯೂನಿಫಾರ್ಮ್ ಬರ್ತಾವಲ್ಲ, ಆತರ ತಗೊಂಡ್ರೆ ಮಾತ್ರ ಬೇರೆ ಟೈಲರ್ ಕರೆಸ್ಕೊಂತೀವಿ. ಇಲ್ಲ ಅಂದ್ರೆ ನಾರ್ಮಲ್ ಇರೋದು ಒಬ್ರೇ ಮಾಡ್ಕೊಂತ ಹೋಗ್ತಾ. ನೋಡ್ ಖುಷಿ ಆಯ್ತು, ಅದಕ್ಕೆ ಬಂದು ಮಾತಾಡ್ಸಂಬಂದ್ಬಿಟ್ಟು. ಇದಾರಣ ಮತ್ತೆ ಸಂತಮರಳ್ಳಿ ಬರ್ತಾರೆ ಹೋಗ್ತಾರೆ ಇದಾರೆ. ಮತ್ತೆ ಅವ್ರಗಳಿಗೆ ಯಾರಿಗೂ ಇದ್ರಲ್ಲೆಲ್ಲ ಆಸಕ್ತಿ ಇಲ್ಲ. ಕಂಪ್ನಿಗೆ ಹೋಗ್ಬೇಕು ಬರ್ಬೇಕು ಅಷ್ಟೇ. ಅವ್ರಿಗೆ ಸಂಪಾದನೆ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಷ್ಟೇ ಆಗ್ಬೇಕು. ನಾವು ಅಟ್ಲೀಸ್ಟ್ ಮಾಡದೇ ಇರೋ ನಮ್ಮೂರ್ ಸೈಡ್ನವರು ಊಟದಪ್ಪ ಮಾಡಿದಾಗ ಈ ತರ ಏನಾದ್ರು ಫಂಕ್ಷನ್ ಇಟ್ಕೊಂಡಾಗ ಬರ್ರಪ್ಪ ತಿರ್ಗಾಡಿ ಅಂತ ಕರಿತೀವಿ. ಬರೋಕ್ ಕಷ್ಟ ಅವ್ರಿಗೆ, ನಾವೇನ್ ಮಾಡೋಲ್ಲ. ಯಾರು ಬರಕ್ ಇಷ್ಟಪಡಲ್ಲ. ನೀವಾಗ ಎಲ್ಲಾ ದುಡ್ಡು ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಹೋಗ್ಬೇಕು, ಉಣ್ಬೇಕು, ತಿನ್ಬೇಕು, ಕುಡಿಬೇಕು, ಮುಲಿಕೋಬೇಕು. ಎಷ್ಟು ತಗೊಳ್ಳೋದಿಯ ಅಣ್ಣ, ನಾವೀಗ ಬೆಂಗ್ಳೂರ್ ಬಂದ ಮೇಲೆ ಎಷ್ಟೇ ಸಂಪಾದನೆ ಮಾಡ್ಕೋದ್ರು ಊರ್ಗಂತೂ ಉಳಿಸ್ಕೊಬೇಕಂತ ಹೋಗಲ್ಲ. ಹೊಟ್ಟೆ ತುಂಬ ಅಷ್ಟೇ. ಮತ್ತೆ ಕುಕ್ಕರ್ ಮಾಡಿದ್ರೆ ಅಷ್ಟು ನೀವು ಒಬ್ಬನೇ ತಿನ್ನೋದ ಚಾನ್ಸೇ ಇಲ್ಲ. ಅಷ್ಟೇ, ಎಷ್ಟು ಸಂಪಾದನೆ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಸುಮ್ಮನೆ ಏನಕ್ಕ ಮಾಡ್ಕೊಂಡು ಏನ್ ದಬ್ಬಾಕೋದ್ ಕೆಲ್ಸ ಇಲ್ಲ. ನಮ್ದೇನಿಲ್ಲಪ್ಪ, ಮಾಡೋದ್ ನಮ್ಗೆ ಎಷ್ಟು ಬೇಕೋ ಜೀವನಕ್ಕೆ ಅಷ್ಟು ಮಾತ್ರ ಬಳಸ್ಕೊಂತೀವಿ. ಇದನ್ನೆಲ್ಲ ಇದ್ ಮಾಡ್ತಿರ್ತೀವಿ.
ಮತ್ತೆ ನೀವೇನ್ ಕೆಲಸ ಮಾಡೋದು? ನಾನು ಕಂಪ್ನಿಗೆ ಹೋಯ್ತೀನಿ ಅಣ್ಣ, ಯಾವ ಕಂಪ್ನಿ? ಮೈಲಾನು. ಹಾ, ಇದು ಡಬಲ್ ರೋಡ್ ಇರೋದು. ಹ್ಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಇದು? ಇಲ್ಲಿ ಈಗ ರೀಸೆಂಟ್ ಆಗಿ ಸೇರ್ಕೊಂಡಿ. ಸುಮ್ನೆ ನಾ ಅಂದ್ರೆ ಒಂದೇ ತಿರೋದಲ್ಲ, ಕಾಂಟ್ರಾಕ್ಟ್ ಅಲ್ವಣ, ಚೇಂಜ್ ಆಯ್ತಿರ್ದವ. ಚೇಂಜ್ ಆಗ್ತಾ ಇರ್ತದೆ. ಹಾ, ಹಾಗೆ ಡ್ಯೂಟ್. ಮಾಡ್ತಾ ಇದ್ದವ್ರು ಹ್ಮ್. ಈಗ 9 ವರ್ಷ ಆಯ್ತು ನಾವು ಟೈಲರ್ ಅಂಗಡಿ ಇದ್ ಮಾಡಿ. ಇಲ್ಲಿ ಇಲ್ಲಿ 9 ವರ್ಷದಿಂದ ಇದ್ರೆ 30 ವರ್ಷ ಆಯ್ತು ನಾನು ಬೆಂಗಳೂರಿಗೆ ಬಂದು. 30 ವರ್ಷದಿಂದ ಬೆಂಗಳೂರಲ್ಲೇ ಇರೋದು. ಈಗ ನಾನು ಸಂಘ ಮಾಡಿ 10 ವರ್ಷ ಆಯ್ತದೆ. 9 ವರ್ಷ 10 ವರ್ಷ ಆಯ್ತು. ಈ ಸಂಘ ಮಾಡಿ ರಾಜ್. ಹಾ, ಟೈಲರ್ ಅಂಗಡಿ ಅದಕ್ಕೆ ಅಣ್ಣವ್ರ ಹೆಸರಲ್ಲೇ ಮಾಡ್ಕೊಂಡಿರೋದು ಟೈಲರ್ ಅಂಗಡಿನ. ಹೋಗು ಬಸೋ, ಟೀ ಶರ್ಟ್ ಬಿಚ್ಚಿಬಿಟ್ಟು ಆಗ್ ನೋಡು. ಇದಕ್ಕಿಂತ ಬೇಗ ಸಾಕ್ಷಿ ನಿಮ್ಗೆ. ನಾನು ಹಾಕೋ ಬಟ್ಟೆ ಮೇಲೆ ಅವ್ರ ಅಪ್ಪ ಮಗನ ಫೋಟೋ ಇಲ್ಲ ಅಂದ್ರೆ ನಾ ಬಟ್ಟೆನೇ ಹಾಕಲ್ಲ. ಅದೆಂತ ಕಾಸ್ಟ್ಲಿ ಬಟ್ಟೆ ಇರೋಬಿಡು, ಅಟ್ಲೀಸ್ಟ್ ಪಾಕೆಟ್ ಮೇಲೆ ಇರ್ಲೇಬೇಕು. ಸೈಟ್ ಹೊಲ್ಕೊಂಡ್ರೆ ಪಾಕೆಟ್ ಮೇಲೆ ಇರ್ಲೇಬೇಕು. ಇಲ್ವಾ ಆ ಬಟ್ಟೆ ಬೇಕಾಗಿಲ್ಲ ನಂಗೆ, ಅದು 8 ರೂಪಾಯಿಂದ ಇರೋದು. ಅವ್ರ ಫೋಟೋ ಇಲ್ಲಾಂದ್ರೆ ನಾ ಬಟ್ಟೆನೇ ಹಾಕೊಳ್ಳೋದು. ಅದು ನಮ್ಮ ಅದ್ರ ಇದು ಮಾಡ್ತಾರೆ. ನಿಜ ಖುಷಿ ಆಯ್ತು ಅಣ್ಣ. ಬರಲ್ಲ ನೀರು ಕೇಳಲ್ಲ ವಿಷಯ ಮಾಡ್ಬೇಕಲ್ಲ ಸರ್. ಅಭಿಮಾನಿಯ ಮೇಲೆ ಕನ್ನಡ ಅಂದ್ರೆ ರಾಜ್ಕುಮಾರ್ ಜನಕ್ಕೆ ಏನ್ ಗೊತ್ತಿದ್ದು ಈಗಿನವ್ರಿಗೆ. ಅಯ್ಯೋ ಕತ್ತ, ನಾವು ಸುದೀಪ್, ನಾವು ಡಿ ಬಾಸು, ನಾವು ಧ್ರುವ ಸರ್ಜಾ ಅನ್ಕೊಂಡು ಬಾಯ್ ಬಡಿತಾರೆ. ಬೆಲೆ ಕೊಡ್ಬೇಕು ಕೆಲಸ ಮಾಡಿರೋರ್ಗೆ, ಅದೇ ಇಂಪಾರ್ಟೆಂಟ್. ಕನ್ನಡದ ಬಗ್ಗೆ ತಿಳ್ಕೋಬೇಕು, ಕನ್ನಡಕ್ಕಾಗಿ ಏನೇನ್ ಮಾಡೋರು ಏನೋ ತಿಳ್ಕೋಬೇಕು. ಹ್ಯಾಂಡಿಕ್ಯಾಪ್ಟ್ ನೀವು. ಹ್ಯಾಂಡಿಕ್ಯಾಪ್ ಅದಕ್ಕೆ ಸಾರಿ ಈ ತರ ಜೀವನ ಮಾಡ್ತಿರೋದು. ಒಬ್ಬರು ತಗೋ ಇವತ್ತಿಗೆ ಜನ ನಿಜ. ಮತ್ತೆ ಈಗ ಹೋಗಿ ಯಾರ್ದಾರ ರಾಜಕೀಯದವ್ರನ್ನ ಮಾತಾಡ್ಸಿ ಏನ್ ಕೇಳಕ್ ಬಂದಪ್ಪ ಕಾಲೇಜ್ ಅದಾನ ಮೊದ್ಲು ಏನ್ಕಂತಾನ ಮನಸ್ಲಿ ಎದುರ್ಗಂತೀರ. ಹೌದು. ಮತ್ತ ನಾನು ಇದುವರೆಗೂ ನಾನು ಮಾಡ್ತಿರೋದ್ರಲ್ಲಿ ನನ್ನ ಸಂಪಾದನೆ ನಾನು ಮಾಡಿ, ಒಬ್ಬ ರಾಜಕೀಯದಂತ ₹1 ನನಗೆ ಹೆಲ್ಪ್ ಮಾಡೋದು ಕಳಿಲ್ಲ. ನಾನು ಒಳ್ಳೆ ಕೆಲಸ ನಿಜ. ಕೆಲಸ ಜಾಸ್ತಿ ಇತ್ತಾ, ನಾನೇ ನೈಟ್ ಪೂರ ಕೆಲಸ ಮಾಡ್ತೀನಿ ಬೇಕಾದ್ರೆ, ತಲೆ ಕೆಡಿಸ್ಕೊಳ್ಳೋದು. ಮಕ್ಕಳು ಸಿಂಗಲ್, ಅಮ್ಮ ಊರ್ಲಿದಾರ, ಅಕ್ಕ ಗಂಡ ಎಲ್ಲ ತಿರೋಗಿದಾರೆ, 2 ಗಂಡು ಮಕ್ಳವ್ರ ಊರ್ಲವ್ರ. ಮಕ್ಳಿಬ್ರು ಓದಿಸೋನೆ, ಒಬ್ಬ SLC, ಇನ್ನೊಬ್ಬ ಫಸ್ಟ್ PUC. ಅಕ್ಕನ ಮಕ್ಕಳು. ಅಕ್ಕ ಅಲ್ಲೇ ಊರ್ಲಿದಾರ, ಅವ್ರು ನೋಡ್ಕೊಳ್ಳೋದು. ಅದೇ ಈ ತರ ಇದ್ ಮಾಡಕ್ ಹೋದಾಗ ಮನೆ ಹತ್ರಕ್ಕೆ ಹೋಗ್ಬಾರ್ದು ಅಷ್ಟೇ. ಇನ್ ಬೇರೆ ಹಬ್ಬ ಗಿಬ್ಬ ಅದಕ್ಕೆ ಇದಕ್ಕೆ ಏನು ಹೋಗಿ ಸೀನ್ ಇಲ್ಲ. ಅಂದ್ರೆ ಇವ್ರ ಸರ್ವಿಸ್ ಕೆಲ್ಸದ ಮೇಲೆ ಏನು ಹೋಗ್ತೀನಿ ಊರ್ ಕಡೆಗೆ, ಅವಾಗ ಹೋಗಿ ನೋಡ್ಕೊ ಬಂದ್ಬಿಟ್ಟು ಊರ್ಗೆ ಏನ್ ಕಳಿಸ್ಬೇಕು ದುಡ್ಡು ಕಳಿಸ್ತೀವಿ. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾರ. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಸ್ವಂತ ಮನೆ ಅದೇ, ಬಾಡಿಗೆ ಕಟ್ಟೋ ತೊಂದ್ರೆ ಇಲ್ಲ. ಏನೋ ಮಾಡ್ಕೊಂಡು ಹೋಯ್ತಾರ. ಊರ್ಲೆ ಊಟ ತಿಂಡಿಗೆ ಆದ್ರೆ ಸರಿ ಊರ್ಲೆ ಮಾಡ್ಕೊಂಡು ಹೋಯ್ತಾರ. ನೀವ್ ಎಲ್ಲಿ ಅಣ್ಣ ಇಲ್ಲೇ ಮನೆ ಮಾಡ್ಕೊಂಡಿರೋದು? ನಾವ್ ಇಲ್ಲೇ ರೂಮ್ ಮಾಡ್ಕೊಂಡು ಒಬ್ಬರೇ ಇರೋದು. ಅದು ಬೇರೆಯವ್ರಗಳನ್ನ ಸೇರ್ಸ್ಕೊಂಡಿಲ್ಲ. ಬೇರೆಯವ್ರನ್ನ ಸೇರ್ಸ್ಕೊಳಕ್ಕೆ ನಿಮ್ಗೆ ಬೇರೆ ಬೇರೆ ಅಭ್ಯಾಸಗಳು ಇರ್ತವೆ, ನಮಗ್ ಸೂಟಬಲ್ ಏನಿಲ್ಲ. ಅದಾಗ್ದಿದ್ ಕೆಲ್ಸ ಸುಂದರಿ. ಅವ್ರಿಗೆ ಸಿಗರೇಟ್ ಇದು ಅವ್ರಿಗೆ ಅಭ್ಯಾಸ ಇರುತ್ತೆ, ನಮ್ಗೆ ಅಭ್ಯಾಸ ಇರಲ್ಲ. ತಿನ್ನೋದು ಅಭ್ಯಾಸಗಳು ಇರ್ತವೆ ಅವ್ರಿಗೆ, ನಮ್ಗೆ ಅವೆಲ್ಲ ಏನಿಲ್ಲ. ಓಕೆನಾ? ಸೈಡ್ ಕಟ್ ಮಾಡ್ಲಾ ನೋಡು, ಇಲ್ಲ ಆಮೇಲೆ ಬೇಕಾದ್ರೆ ಬಿಚ್ಚಿ ದೊಡ್ಡ ಮಾಡ್ಕೊಳಕ್ ಬೇಕಾಯ್ತದೆ ಏನಾದ್ರೆ ಹಂಗೆ ಬೇಕಾದ್ರೆ ಹಾಕೋಬಹುದು. ನಿನ್ ಇಷ್ಟ. ಅಲ್ಲ ಹಂಗೆ ಹಾಕೋತೀನಿ ಅಂದ್ರೆ ಹಂಗೆ ಹಾಕೋಬಹುದು. ಸರಿ ಅಣ್ಣ, ಬರ್ತೀನಿ. ಸರಿ ಸರ್, ಓಕೆ. ನಾನು ಒಂದು ಆರ್ಡರ್ ಬಂದಿದೆ. ಸರಿ ಸರಿ, ಸಿಗೋಣ. ಖುಷಿ ಆಯ್ತು ಅಣ್ಣ. ಓಕೆ ಸರ್, ಓಕೆ ಸರ್.